ಮಳೆ ನಿಂತ್ರೂ ಹನಿ ನಿಲ್ಲಲಿಲ್ಲ ಎಂಬಂತೆ ಸರ್ಕಾರ ಹಾಗೂ ಕಬ್ಬು ಬೆಳೆಗಾರರ ನಡುವೆ ಹೋರಾಟ ನಿಂತರೂ ಶೀತಲ ಸಮರ ಇನ್ನೂ ನಡೆದಿದೆ. ಬೆಳಗಾವಿ ಸೇರಿದಂತೆ ಹಲವಾರು ಬಹುಪ್ರಖ್ಯಾತ ರಾಜಕಾರಣಿಗಳಾದ ಮಾಲೀಕರು ತಲೆ ಮೇಲೆ ಕೈ ಹೊರುವಂತಹ ಪರಿಸ್ಥಿತಿಯನ್ನ ಕಬ್ಬಿನ ಬೆಳೆಗಾರರು ತಂದಿದ್ದಾರೆ. ರಾಜ್ಯ ಸರ್ಕಾರ ಕಬ್ಬಿಗೆ ಪ್ರತಿ ಟನ್ಗೆ 3,300 ಬೆಂಬಲ ಬೆಲೆ ಘೋಷಣೆ ಮಾಡಿದ ನಂತರ ರಾಜ್ಯಾದ್ಯಂತ ನಡೆದಿದ್ದ ರೈತರ ಧರಣಿ ಕೊನೆಗೊಂಡಿದೆ. ಕಬ್ಬು ಸರಬರಾಜು ಪ್ರಾರಂಭವಾದರೂ ಕೆಲ ರೈತರು ತಮ್ಮ ಉತ್ಪಾದನೆಯನ್ನ ರಾಜ್ಯದ ಹೊರಗೆ ಕಳುಹಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ರಾಯಬಾಗ ತಾಲೂಕಿನ ರೈತರು ತಮ್ಮ ಕಬ್ಬನ್ನ ಸ್ಥಳೀಯ ಕಾರ್ಖಾನೆಗಳಿಗೆ ನೀಡುವ ಬದಲು ಮಹಾರಾಷ್ಟ್ರದ ದಾಲ್ಮಿಯ ಸಕ್ಕರೆ ಕಾರ್ಖಾನೆಗೆ ಸಾಗಿಸ್ತಾ ಇದ್ದಾರೆ. ಇದಕ್ಕೆ ಕಾರಣವೇನೆಂದರೆ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,630 ರೂಪಾಯಿ ನೀಡಲಾಗ್ತಿದೆ ಎಂಬುದನ್ನ ಅವರು ತಿಳಿಸಿದ್ದಾರೆ. 330 ರೂಪಾಯಿಗೂ ಹೆಚ್ಚು ಹಣ ಸಿಗುತ್ತೆ ಅಂದ್ರೆ ಯಾರ ಹಿಂದೆ ಸರಿಯೋದಿಲ್ಲ. ನಾವು ಬೆಳೆದ ಬೆಳೆಗೆ ನ್ಯಾಯ ಸಿಗ್ಬೇಕಷ್ಟೇ ಎಂದು ರೈತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೈತರ ಈ ನಿರ್ಧಾರ ಸರಿ ಇದೆಯಾ? ಎಲ್ರೂ ಇದೇ ಹಾದಿ ಹಿಡಿಬೇಕಾ? ಕಮೆಂಟ್ ಮಾಡಿ.